ಎಲ್ರಿಗೂ ನಮಸ್ಕಾರ. ಮೊದಲನೇ ಪ್ರಶ್ನೆ, ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರುವ ಸ್ಥಳ ಯಾವುದು? ಕಟಕ್. ಎರಡನೇ ಪ್ರಶ್ನೆ, ಭಾರತದ ಪರಮಾಣು ಶಕ್ತಿ ಆಯೋಗವು ಎಷ್ಟು ಸಂಶೋಧನಾ ಕೇಂದ್ರಗಳನ್ನು ಹೊಂದಿವೆ? 5. ಮೂರನೇ ಪ್ರಶ್ನೆ, ಮಧ್ಯರಾತ್ರಿ ಸೂರ್ಯನ ನಾಡು ಎಂದು ಅನ್ವರ್ಥಕ ನಾಮವನ್ನು ಹೊಂದಿರುವ ದೇಶ ನಾರ್ವೆ. ನಾಲ್ಕನೇ ಪ್ರಶ್ನೆ, ವಿಶ್ವ ಸಾಕ್ಷರತಾ ದಿನ ಎಂದು ಯಾವಾಗ ಆಚರಿಸಲಾಗುವುದು? ಸೆಪ್ಟೆಂಬರ್ 8. ಐದನೇ ಪ್ರಶ್ನೆ, ಮರುಭೂಮಿಯ ತೋಳ ಎಂದು ಪ್ರಸಿದ್ಧಿ ಹೊಂದಿರುವವರು? ಇರ್ವಿನ್ ರೊಮ್ಮೆಲ್. ಆರನೇ ಪ್ರಶ್ನೆ, ದೀಪಾ ಕರ್ಮಾಕರ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಜಿಮ್ನಾಸ್ಟ್. ಏಳನೇ ಪ್ರಶ್ನೆ, ಯಾವ ದಿನದಂದು ವಿಶ್ವ ಜಲ ದಿನ ಆಚರಿಸಲಾಗುವುದು? ಮಾರ್ಚ್ 22. ಎಂಟನೇ ಪ್ರಶ್ನೆ, ಬಂಗಾರದ ಗ್ರೇಟ್ ಗಾರ್ಬೋ ಎಂದು ಯಾರನ್ನು ಕರೆಯಲಾಗುವುದು? ಸುಚಿತ್ರಾ ಸೆನ್. ಒಂಬತ್ತನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಮೂಲಭೂತ ಹಕ್ಕುಗಳ ಜಾರಿಗೆ ರೀಟ್ ಹೊರಡಿಸುವ ಅಧಿಕಾರವನ್ನು ಹೈಕೋರ್ಟ್ಗಳಿಗೆ ನೀಡಿದೆ? 226ನೇ ವಿಧಿ. ಹತ್ತನೇ ಪ್ರಶ್ನೆ, ಭಾರತ ಸಂವಿಧಾನವು ಪ್ರಥಮ ಬಾರಿಗೆ ತಿದ್ದುಪಡಿಗೆ ಒಳಪಟ್ಟ ವರ್ಷ ಯಾವುದು? 1951. 11ನೇ ಪ್ರಶ್ನೆ, ಸಂವಿಧಾನ ರಚನೆಯ ಎರಡನೇ ಸಭೆಯ ಉಪಾಧ್ಯಕ್ಷರು ಆಗಿದ್ದವರು? ಎಚ್. ಸಿ. ಮುಖರ್ಜಿ. 12ನೇ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಹಾಗೂ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಪ್ರಜ್ಞೆ ಎಂದು ಕರೆದವರು? ಗ್ರಾನ್ವಿಲ್ ಆಸ್ಟಿನ್. 13ನೇ ಪ್ರಶ್ನೆ, ಸಂವಿಧಾನ ಬಾಹಿರ ಕಾನೂನನ್ನು ಜಾರಿಗೆ ತರದಂತೆ ಅಧಿಕಾರಿ ಅಥವಾ ಸರ್ಕಾರಿ ಆದೇಶ ನೀಡಲು ಸಲ್ಲಿಸಬಹುದಾದ ರೀಟ್ ಯಾವುದು? ಮ್ಯಾಂಡಮಸ್. 14ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿ ಅನ್ವಯ ರಾಷ್ಟ್ರಪತಿ ರಾಜ್ಯಪಾಲರನ್ನು ನೇಮಕ ಮಾಡುವವರು? 155ನೇ ವಿಧಿ. 15ನೇ ಪ್ರಶ್ನೆ, ಭಾರತದ ಎರಡನೇ ಉನ್ನತ ಕಾನೂನು ಅಧಿಕಾರಿ ಯಾರು? ಸಾಲಿಸಿಟರ್ ಜನರಲ್. 16ನೇ ಪ್ರಶ್ನೆ, ಭಾರತದ ಮೊದಲ ಉಪ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಸರ್ದಾರ್ ವಲ್ಲಭಭಾಯ್ ಪಟೇಲ್. 17ನೇ ಪ್ರಶ್ನೆ, ಆಪರೇಷನ್ ಸನ್ ರೈಸ್ 2 ಎಂಬುದು ಭಾರತ ಮತ್ತು ಯಾವ ರಾಷ್ಟ್ರದ ಸಂಘಟಿತ ಕಾರ್ಯಾಚರಣೆಯಾಗಿದೆ? ಮ್ಯಾನ್ಮಾರ್. 18ನೇ ಪ್ರಶ್ನೆ, ನರೇಶ್ ಗೋಯಲ್ ಯಾವ ಏರ್ವೇಸ್ನ ಸಂಸ್ಥಾಪಕರಾಗಿದ್ದಾರೆ? ಜೆಟ್ ಏರ್ವೇಸ್. 19ನೇ ಪ್ರಶ್ನೆ, ವಾಲ್ಮಾರ್ಟ್ ಎಂಬುದು ಯಾವ ರಾಷ್ಟ್ರದ ಬಹುರಾಷ್ಟ್ರೀಯ ಚಿಲ್ಲರೆ ವಹಿವಾಟು ಸಂಸ್ಥೆಯಾಗಿದೆ? ಅಮೆರಿಕ. 20ನೇ ಪ್ರಶ್ನೆ, ಫೆಮಿಯಾ ಮಿಸ್ ಇಂಡಿಯಾ 2019 ಕಿರೀಟವನ್ನು ಗೆದ್ದವರು? ಸುಮನ್ ರಾವ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.